ಅಂಜು, ಅಂಜು, ಅಮ್ಮ, ಮನೇಲಿ ಎಲ್ರು ಎಲ್ಗೆ ಹೋಗಿದ್ದಾರೆ? ಎಲ್ರು ಆಚೆ ಹೋಗಿದಾರಪ್ಪ. ಹೊರಗೆ ಹೋಗಿದಾರಾ? ಎಲ್ಲಿಗೆ? ಚಿಕ್ಕಮ್ಮವ್ರಿಗೆ ಹುಷಾರಿಲ್ಲ, ಡಾಕ್ಟರ್ ಹತ್ರ ಕರ್ಕೊಂಡೋಗವ್ರೆ. ಚಿಕ್ಕಮ್ಮವ್ರಿಗೆ ಏನಾಯ್ತು? ಯೋಚನೆ ಮಾಡೋಂಥದ್ದೇನಿಲ್ಲ. ಯಾವ ಡಾಕ್ಟರ್ ಹತ್ರ ಅಂತ ಏನಾದ್ರು ಗೊತ್ತಾ? ಡಾಕ್ಟರ್ ಹತ್ರ ಕರ್ಕೊಂಡೋಗ್ತೀನಿ ಅಂದ್ರು, ಆದ್ರೆ ಡಾಕ್ಟ್ರು ಹೆಸರು ಗೊತ್ತಿಲ್ಲ. ಅಪ್ಪ, ಇದ್ ಹೇಗಿದೆ ಅಂತ ನೋಡಿ. ಸ್ವಲ್ಪ ಹಾಕ್ಸ್ಕೊಳ್ಳಿ. ಅವ್ನು ಹಾಕಮ್ಮ. ಅಜಯ್, ಕೂತ್ಕೋ, ಕೂತ್ಕೋ. ಕೊಡಿಲಿ, ಕೂತ್ಕೋ. ನಾನು ನಿಮ್ಮೆಲ್ಲರ ಹತ್ರನೂ ಮಾತಾಡಬೇಕು. ನೀವೆಲ್ಲರೂ ನನ್ನ ಹೆಲ್ತ್ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದೀರಾ ಅಂತ ಗೊತ್ತು. ಬಟ್ ಅಂಜಲಿ ಹೆಲ್ತ್ ದಿನೇ ದಿನೇ ಕೆಡ್ತಾ ಇದೆ. ಅದನ್ನ ನೋಡ್ತಾ ಇದ್ರೆ ನನಗೆಷ್ಟು ನೋವಾಗುತ್ತೆ ಅಂತ ನಿಮಗೆ ಗೊತ್ತಾಗ್ತಿಲ್ಲ. ನೀವು ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದ್ದೀರಾ, ನಿಜ ಏನು ಅಂತ ಹೇಳ್ತಾ ಇಲ್ಲ. ಇದುವರೆಗೂ ನಾನು ಅಂಜಲಿನ ಬೇರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೇ ಇಲ್ಲ. ಒಂದು ಮೆಡಿಕಲ್ ರಿಪೋರ್ಟ್ ಕೂಡ ನೋಡಿಲ್ಲ. ಅವಳ ಹೆಲ್ತ್ ಬಗ್ಗೆ ತಿಳ್ಕೊಳ್ಳೋ ಅಧಿಕಾರ ನನಗಿಲ್ವಾ? ಅಂಜಲಿ ಹೆಲ್ತ್ ಬಗ್ಗೆ ನೀನು ಚಿಂತೆ ಮಾಡ್ಬೇಡ. ಇನ್ಫ್ಯಾಕ್ಟ್ ಮುಂಚೆಗಿಂತ ಈಗ ಬೆಟರ್ ಆಗಿದ್ದಾಳೆ. ಸರಿ, ಹಾಗಾದ್ರೆ ನಾನು ಮೆಡಿಕಲ್ ರಿಪೋರ್ಟ್ ನೋಡ್ಬೋದಾ? ಓಕೆ, ಇನ್ನೊಂದು 2 ದಿನದಲ್ಲಿ ರಿಪೋರ್ಟ್ ನಿನ್ನ ಕೈಲಿರುತ್ತೆ. ನೋ, ನಾಳೆ ಬೆಳಿಗ್ಗೆ ಮೆಡಿಕಲ್ ರಿಪೋರ್ಟ್ ನನ್ನ ಕೈಲಿರಬೇಕು. ಇಲ್ಲ ಅಂಜಲಿನ ಬೇರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ. ಅಂಜು, ಹೇ, ಏನಾಯ್ತು ನಿನಗೆ? ಏನೂ ಇಲ್ಲ. ಹೇ, ಯಾಕೊಂಥರ ಇದೆಯಾ? ಏನೂ ಇಲ್ಲ, ನಾನ್ ಚೆನ್ನಾಗೇ ಇದ್ದೀನಿ. ನೀನ್ ಮಲ್ಕೋ. ಅಪ್ಪನ್ ಕರೀಲ? ಬೇಡ, ಅಪ್ಪನ ಡಿಸ್ಟರ್ಬ್ ಮಾಡೋದು ಬೇಡ. ಐ ಆಮ್ ಆಲ್ ರೈಟ್. ನಿಜವಾಗ್ಲೂ? ನಿಜವಾಗ್ಲೂ. ಓಕೆ, ಬಾ ಮಲ್ಕೋ. ಅಜಯ್, ಅಜಯ್, ನನಗೆ ಏನೂ ಆಗಿಲ್ಲ. ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ಇವಾಗಲ್ಲ, ಯಾವತ್ತಿಗೂ. ನನಗೆ ನೀನ್ ಬೇಕು ಅನ್ನೋ ಕಾರಣಕ್ಕೆ ಹಾಗೆ ನಡ್ಕೊಂಡೆ. ನಿಜವಾಗ್ಲೂನಾ? ಹುಚ್ಚಿ, ನನಗೆ ಹತ್ರ ಆಗೋದಕ್ಕೆ ನಾಟಕ ಯಾಕೆ? ಸರಿ, ಮಲ್ಕೋ. ಗುಡ್ ನೈಟ್. ಇನ್ನು ಎಷ್ಟೊತ್ತಾಗುತ್ತೆ? ಆಯ್ತು, ಆಗೋಯ್ತು. ಬಾ.
ಇಲ್ಲಿ ನೀನೊಂದ್ ಸೈನ್ ಹಾಕು. ಏನ್ರಿ ಇದು PR ರಾವ್ ಅಂತ ಬರ್ತಿದೆ. ನನ್ನ ಏನು ಕೇಳ್ಬೇಡ, ಯಾವುದೋ ಒಂದು ರಾವ್. ಸೈನ್ ಹಾಕು. ಅಂಜಲಿ ಮೆಡಿಕಲ್ ರಿಪೋರ್ಟ್. ಓಕೆ. ಓಕೆ, ಈ ರಿಪೋರ್ಟಲ್ಲಿ ಭಯಪಡಂಥದ್ದೇನೂ ಇಲ್ಲ. ಥ್ಯಾಂಕ್ ಗಾಡ್. ನಾನೇ ಹೇಳಿದ್ನಲ್ಲ. ಅಂಜಲಿ, ನೀನ್ ಕುಡ್ದಾ? ಅಪ್ಪ, ಆಫೀಸಿಗೆ ಟೈಮ್ ಆಯ್ತು, ನಾನು ಹೋಗ್ತೀನಿ. ಆ ರಿಪೋರ್ಟ್ನ ನಾನು ಫೈಲ್ ಮಾಡ್ತೀನಿ. ಯೋಚನೆ ಮಾಡ್ಬಿಡಿಯಪ್ಪ, ನಾನು ನೋಡ್ಕೋತೀನಿ. ಓಕೆ, ಬಾಯ್ ಮಾ. ಬಾಯ್ ಅಂಜಲಿ. ಅಜಯ್, ಬ್ರೇಕ್ಫಾಸ್ಟ್? ನಾನು ಆಫೀಸಲ್ಲಿ ತಿಂತೀನಪ್ಪ. ಸಿ ಯು. ಓಕೆ ಅಂಜಲಿ, ಆಫೀಸಿಗೆ ಹೋಗಿ ಬರ್ತೀನಿ. ಬಾಯ್ ಅಪ್ಪ. ಬಾಯ್ ಮಾ. ಬಾಯ್. ಏನಾಯ್ತು? ಏನಾಯ್ತು? ಗೊತ್ತಿಲ್ಲಮ್ಮ. ಏನಾಯ್ತಮ್ಮ? ನೋಯ್ತಾ ಇದೆ. ಡಾಕ್ಟರ್ ಕರೀರಿ. ಯಾವ ಡಾಕ್ಟರ್? ಸುಜಾತ ಕೃಷ್ಣ. 44466. ಹಲೋ ಡಾಕ್ಟರ್, ಗುಡ್ ಮಾರ್ನಿಂಗ್. ನಾನು ಅಜಯ್. ಹೇಳ ಅಜಯ್. ನನ್ನ ವೈಫ್ ಮೆಡಿಕಲ್ ರಿಪೋರ್ಟ್ನ ನಿಮ್ಮ ಹತ್ರ ವೆರಿಫೈ ಮಾಡಿಸ್ಬೇಕಿತ್ತು. ಓಕೆ, ಅವ್ರು ಡಾಕ್ಟರ್ ಯಾರು? ಡಾಕ್ಟರ್ PR ರಾವ್. PR ರಾವ್? ಓಕೆ ಓಕೆ, ನೀನ್ ತಕ್ಷಣ ಬಾ, ನಾನು ಫ್ರೀಯಾಗೇ ಇದ್ದೀನಿ. ಓಕೆ ಡಾಕ್ಟರ್, ಈಗಲೇ ಬರ್ತೀನಿ. ಥ್ಯಾಂಕ್ ಯು. ಅಮ್ಮ, ಅಂಜಲಿ, ಮನೇಲಿ ಯಾರು ಇಲ್ವಾ? ಅವ್ರಿಗೆ ಹೊಟ್ಟೆ ನೋವು, ಅದಕ್ಕೆ ಇಬ್ರು ಹಾಸ್ಪಿಟಲ್ ಯಾವ ಕರ್ಕೊಂಡೋಗವ್ರೆ. ಹಾಸ್ಪಿಟಲ್? ಗೊತ್ತಿಲ್ಲ. ಡಾಕ್ಟರ್ ಸುಜಾತ ಕೃಷ್ಣನ್? ಡಾಕ್ಟರ್ PR ರಾವ್ ಅಲ್ವಾ? ಹೌದು, ಡಾಕ್ಟರ್ ಸುಜಾತ ಕೃಷ್ಣಗೆ ಅವ್ರು ಫೋನ್ ಮಾಡಿದ್ದು. ಕಲ್ಪನಾ ನರ್ಸಿಂಗು. ಹಲೋ ಡಾಕ್ಟರ್ ಸುಜಾತ ಕೃಷ್ಣನ್, ಪ್ಲೀಸ್. ಸ್ವಲ್ಪ ಬ್ಯುಸಿ ಆಗಿದ್ದಾರೆ. ಓಕೆ, ನಿಮ್ಮ ಅಡ್ರೆಸ್ ಆದ್ರೂ ಕೊಡಿ ಪ್ಲೀಸ್, ನಾನು ಅವ್ರ ಹತ್ರ ಮಾತಾಡಬೇಕು. ಶ್ಯೂರ್. ನಂಬರ್ 10, ನಂಬರ್ 10, 4th ಕ್ರಾಸ್. ಓಕೆ, ಥ್ಯಾಂಕ್ ಯು. ಇದನ್ ತಗೊಂಡು ದೊಡ್ಡ ಡಾಕ್ಟರ್ ಕೊಟ್ಬಿಡು. ಡಾಕ್ಟರ್ ಸುಜಾತ ಕೃಷ್ಣನ್, ಯಾ, good evening. please come in. ಸ್ವಲ್ಪ ಹೊತ್ತಿಗೂ ಮುಂಚೆ ಅಂಜಲಿ ಮತ್ತೆ ನಮ್ಮ ಪೇರೆಂಟ್ಸ್ ಬಂದಿದ್ರಲ್ಲ? ಹೌದು, ಈಗ್ಲೇ ಹೋಗಿದ್ದು. ಅಂಜಲಿಗೆ ಏನಾಯ್ತು? ಏನೂ ಇಲ್ಲ, ಅಜೀರ್ಣ ಆಗಿದೆ. ಪ್ರೆಗ್ನೆಂಟ್ ಅಲ್ಲಿ ಏನೋ ತಿಂದಿರ್ತಾಳೆ. ಪ್ರೆಗ್ನೆಂಟಾ? ಮೊದಲನೇ ಮಗು ಅಲ್ವಾ, ಪ್ರೆಗ್ನೆನ್ಸಿಲಿ ಈ ತರ ಎಲ್ಲ ಆಗತ್ತೆ. ಇನ್ನು 3 ತಿಂಗಳಲ್ಲಿ ಮಗು ಹುಟ್ಟತ್ತೆ. ಅಂಜಲಿ ಗರ್ಭಿಣಿನ?
ಅಯ್ಯೋ ಹಾಯ್, ಯಾವಾಗ ಬಂದೆ? ಹೇ, ಏನಾಯ್ತು? ನೀನ್ ನನ್ನ ಹತ್ರ ಸುಳ್ಳು ಹೇಳಿದ್ಯಾ? ಏನ್ ಹೇಳ್ತಿದ್ಯಾ? ನೀನ್ ನನ್ನ ಯಾಮರ್ಸ್ಬಿಟ್ಟೆ. ನಿನ್ ಜೊತೆ ಸೇರ್ಕೊಂಡು ಅಪ್ಪ ಅಮ್ಮ ಎಲ್ಲರೂ. ಅಜಯ್ ಪ್ಲೀಸ್, ನೀನ್ ಏನ್ ಹೇಳ್ತಿದ್ಯಾ ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ನೀನ್ ನನಗೆ ಆಣೆ ಮಾಡಿದ್ದೆ. ಇದ್ರ ಬಗ್ಗೆ ಎಷ್ಟು ಮಾತಾಡಿದೀವಿ. ಹಾಗಿದ್ರು ಇದೆಲ್ಲ ಯಾಕೆ? ಏನು? ಹೇಗೆ? ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಇನ್ನೊಬ್ರ ಜೀವನದಲ್ಲಿ ಆಟ ಆಡಲ್ಲ ಅಂತ ನೀನೇ ತಾನೇ ಪ್ರಾಮಿಸ್ ಮಾಡಿದ್ದೆ. ಆದ್ರೆ ನೀನ್ ನನ್ನ ಯಾಮರ್ಸ್ಬಿಟ್ಟ. ಇಲ್ಲ ಅಜಯ್, ನೀನೇನು ಹೇಳ್ಬೇಡ. ಇದ್ರ ಮೇಲೆ ನಾನು ಇನ್ಯಾವ ಸುಳ್ಳು ಕೇಳಲ್ಲ. ಓ ಗಾಡ್. ನಾನು ಎಲ್ಲ ತಿಳ್ಕೊಂಡೆ ಬಂದೆ. ಡಾಕ್ಟರ್ ಸುಜಾತ ಕೃಷ್ಣನ್ ನನ್ನ ಹತ್ರ ಎಲ್ಲ ಹೇಳ್ಬಿಟ್ರು. ಎಲ್ಲ. ಅಜಯ್, ನಾನು ಹೇಳೋದನ್ನ ಸ್ವಲ್ಪ ತಾಳ್ಮೆಯಿಂದ ಒಂದು ನಾನು ಹುಚ್ಚ ಆಗಿರ್ಬೇಕು, ಇಲ್ಲ ಕುರುಡನಾದರಾಗಿರ್ಬೇಕು. ನನ್ನ ಕೈ ನಂಬೋಕೆ ಆಗ್ತಿಲ್ವೆ. ಅಪ್ಪ ಅಮ್ಮ ನೀನು, ನಾನು ಯಾರನ್ನೆಲ್ಲ ನಂಬಿದ್ದೋ ಅವರೆಲ್ಲ ನನ್ನ ಯಾಮರಿಸ್ತಾರೆ ಅಂತ ನನ್ನ ಕನ್ಸಲ್ಲೂ ಕೂಡ ಅನ್ಕೊಂಡಿರ್ಲಿಲ್ಲ. ಯಾಕಿದೆಲ್ಲ? ನಿನಗೆ ಯಾಕೆ ಮಗು ಹೆತ್ತೋ ಆಸೆ? ಹುಟ್ಟೋ ಮಗು ಸತ್ತೋದ್ರು ಸರಿ, ಏನಾದ್ರು ಊನಾಗಿದ್ರು ಸರಿನಾ? ಪ್ಲೀಸ್ ಅಜಯ್, ಹಾಗೆಲ್ಲ ಹೇಳ್ಬೇಡ. ಕುರುಡು ಮಗುನು ಕುಂಟ್ ಮಗುನು ಬೇಕು ಅಂತ ಯಾಕೆ ಬೇಡ್ಕೋತಾ ಇದೆಯಾ? ಈಗ್ಲೇ ಕಾಯಿಲೆ ಇಟ್ಕೊಂಡು ಕಷ್ಟಪಡ್ತೀರೋ ನಾವಿಬ್ರೆ ಸಾಕಲ್ವಾ? ಆಗಲ್ಲ. ಅದ್ ಹೇಗ್ ನೀನ್ ಹೇಳೋದಿಕ್ ಸಾಧ್ಯ? ನಿನ್ ಮೆಡಿಕಲ್ ರಿಪೋರ್ಟ್ ಎಲ್ಲ ನಾನು ನೋಡಿದೀನಿ. ನನ್ ಮೆಡಿಕಲ್ ರಿಪೋರ್ಟ್ ಎಲ್ಲ ನೀನ್ ಆಲ್ರೆಡಿ ನೋಡಿದ್ಯಾ. ನಮ್ಮಿಬ್ರ ಕೈಲಿ ಆರೋಗ್ಯವಾಗಿರೋ ಮಗುನ ಹೇಳಕ್ ಸಾಧ್ಯ ಇಲ್ಲ. ಸತ್ತೋಗಿರೋ ಮಗು ಹುಟ್ಟಿದ್ರೆ ನಿನಗೆ ಸಂತೋಷನಾ? ನಿಲ್ಸು ಅಜಯ್, ಹಾಗೆಲ್ಲ ಮಾತಾಡ್ಬೇಡ. ನನ್ ಹೊಟ್ಟೆಲ್ ಬೆಳಿತಿರೋ ಮಗುಗೆ ಯಾವ ಅಪ್ಪ ಏನೂ ಇಲ್ಲ. ನನ್ಗೂ ಯಾವ ಅಪ್ಪ ಏನೂ ಇಲ್ಲ. ಹುಚ್ಚಿ ತರ ಮಾತಾಡ್ಬೇಡ. ನಿನ್ ಮೆಡಿಕಲ್ ರಿಪೋರ್ಟ್ ನೋಡಿದ್ರೆ ಆರೋಗ್ಯವಾಗಿರೋ ಮಗು ಹುಟ್ಟಕ್ ಸಾಧ್ಯನೇ ಇಲ್ಲ. ಆ ರಿಪೋರ್ಟ್ಸ್ ಎಲ್ಲ ಸುಳ್ಳು ಅಜಯ್. ಅದ್ರಲ್ಲಿ ಸುಳ್ಳನ್ನ ಬಿಟ್ಟು ಬೇರೆ ಏನೂ ಇಲ್ಲ. ಈ ಸುಳ್ಳನ್ನ ಆರಂಭ ಮಾಡಿದವಳೆ ನಾನು. ನನ್ನ ನಂಬು, ನಮ್ಮ ಮಗುಗೆ ಏನೂ ಆಗಲ್ಲ. ಯಾಕಂದ್ರೆ ನನಗೆ ಯಾವ ಕಾಯಿಲೆನೂ ಇಲ್ಲ. ನಾನ್ ನಿನ್ನ ಹತ್ರ ಬರ್ಬೇಕು ಅಂತ ನನಗೆ ಬ್ರೈನ್ ಟ್ಯೂಮರ್ ಇದೆ ಅಂತ ಸುಳ್ಳು ಹೇಳ್ದೆ. ಆಗ ನಿನ್ ಬಗ್ಗೆ ನನಗೇನೂ ಗೊತ್ತಿಲ್ಲ. ಅದ್ ಒಂದೇ ನಿಜ. ಆದ್ರೆ ನಿನ್ ಬಗ್ಗೆ ನಾನು ಸತ್ಯ ತಿಳ್ಕೊಳಕ್ಕೂ ಮುಂಚೆ ನಿನ್ನ ಪ್ರೀತಿಸೋದಕ್ ಶುರು ಮಾಡಿದ್ದೆ. ಅದಾದ್ಮೇಲೆ ನಾನ್ ನಿನ್ ಹೆಂಡತಿ ಆಗ್ಬೇಕು, ನಿನ್ ಮಗುಗೆ ತಾಯಿ ಆಗ್ಬೇಕು ಅಂತ ಆಸೆ ಪಟ್ಟೆ. ನಿನಗೆ ಬ್ರೈನ್ ಟ್ಯೂಮರ್ ಅಂತ ನನ್ನ ಹತ್ರ ಸುಳ್ಳು ಹೇಳ್ದೆ. ಹೇಳುವಂತ ಸಂದರ್ಭ ಬಂದಿತ್ತು. ಇಲ್ಲ ಅಂದಿದ್ರೆ ನೀನ್ ನನ್ನ ಮದ್ವೆ ಮಾಡ್ಕೋತಿದ್ದ. ಹಾ, ಹೇಳು ಅಜಯ್. ಅಜಯ್, ನನ್ನ ಕ್ಷಮಿಸ್ಬಿಡು. ನನ್ನ ನೋಡು ಅಜಯ್. ಐ ಲವ್ ಯು ಅಜಯ್. ನಾನ್ ಮಾಡಿರೋ ತಪ್ಪಿಗೆ ನನ್ನ ದ್ವೇಷಿಸ್ಬೇಡ ಪ್ಲೀಸ್ ಅಜಯ್. ಒಟ್ಟಾರೆ ಎಲ್ರು ನನ್ನ ಯಾಮರ್ಸ್ಬಿಟ್ರೆ, ನನಗೆ ನಂಬಿಕೆ ದ್ರೋಹ ಮಾಡ್ಬಿಟ್ರೆ. ಇಷ್ಟು ದಿನದಿಂದ, ಇಷ್ಟು ತಿಂಗಳಿಂದ ಒಂದೇ ಮನೇಲಿ ಇದ್ಕೊಂಡು ನೀನ್ ಅನ್ಕೊಂಡಾಗಿಲ್ಲ ಅಜಯ್. ಸಾಕು. ಇಷ್ಟು ದಿನ ಒಟ್ಟಿತನ ಏನು ಅಂತ ಗೊತ್ತಿಲ್ಲದೆ ಈಗ ಗೊತ್ತಾಗ್ತಿದೆ. ಅಜಯ್, ನಾವ್ ಹೇಳೋದು ಸಾಕು ಸಾಕು, ನನ್ನ ಯಾಮರ್ಸಿದ್ ಸಾಕು. ಪ್ಲೀಸ್ ಸ್ಟಾಪ್ ಇಟ್. ಯಾಕೆ ಈ ತರ ಮಾಡಿದ್ರಿ? ಯಾಕೆ? ಏನಾದ್ರೂ ಹೇಳೋದಾದ್ರೆ ನಮ್ಗೆ ಹೇಳು ಅಜಯ್. ಅಂಜಲಿಗೆ ಹೇಳ್ಬೇಡ. ಯಾಕೆ ಅಂದ್ರೆ ಅವಳು ನಿನ್ಗೋಸ್ಕರ ಜೀವನ ತ್ಯಾಗ ಮಾಡಿದಾಳೆ. ಆ ಸಂದರ್ಭದಲ್ಲಿ ನಾವೇನ್ ಮಾಡೋದಕ್ಕೆ ಹೇಳಿದ್ವೋ ಅಂಜಲಿ ಅದನ್ನ ಮಾಡಿದಾಳಷ್ಟೇ. ನಾವು ಅಂತ ಹೇಳ್ಬಿಡಿ.
ನಾನೇನ್ ಹೇಳಿದ್ನೋ ಅದನ್ನೇ ಅಂಜಲಿ ಮಾಡಿದಾಳೆ. ಅವಳು ಇಷ್ಟೆಲ್ಲ ಮಾಡೋದಕ್ ಕಾರಣ ನೀನೇ ಅಜಯ್. ಯಾಕೆಂದ್ರೆ ನಿನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾಳೆ. ವಿ ಆರ್ ಲವ್ ಯು. ಇಲ್ಲಿವರೆಗೂ ಏನೇನಾಯ್ತೋ ಅದೆಲ್ಲ ಆಗೋಯ್ತು. ನಾಳೆ ಏನ್ ನಡೆಯುತ್ತೋ ಅದು ನಮ್ ಕೈಲಿಲ್ಲ. ಇವತ್ತು ಈ ಕ್ಷಣ ಏನ್ ನಡೆಯುತ್ತೋ ಅದೇ ನಿಜವಾದ ಜೀವನ. ಅಜಯ್, ಒಬ್ಬ ಡಾಕ್ಟರ್ ಆಗಿ ನೀನು ನಮ್ಮನ್ನ ಬಿಟ್ಟು ಹೋಗ್ತೀಯ ಅಂತ ನನಗ್ ಗೊತ್ತು. ಆದ್ರೆ ಹೆತ್ತವರಾಗಿ ಅದನ್ನ ನಮ್ಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೇನೆ ನಿನಗ್ ಹುಟ್ಟುವಂತ ಮಗು ಅಲ್ಲಾದ್ರೂ ನಾವಿರೋವರೆಗೂ ನಿನ್ನ ನೋಡ್ತಾನೇ ಇರ್ಬೇಕು ಅಂತ ಒಂದು ಚಿಕ್ಕ ಆಸೆ. ಅದಕ್ಕೇನಪ್ಪ ಈ ತರ ಮಾಡಿದ್ವಿ. ಹೇಳು ಅಜಯ್, ನಾವು ಮಾಡಿದ್ದು ತಪ್ಪ? ಸಾರಿ ಅಜಯ್, ಸಾರಿ. ಅಜಯ್, ಅಂಜಲಿ ಅಂಜಲಿ ಅಂಜಲಿ, ಅಂಜಲಿ ಅಂಜಲಿ, 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 ಓಡ್ಬೇಡ, ನಿಲ್ಲು. ಅಂಜಲಿ, ಎಲ್ಲಿಗೆ ಹೋಗ್ತೀಯ? ಅಂಜಲಿ, ಬಾ ಮನೆಗೆ ಹೋಗೋಣ. ಅಜಯ್, ನಿನ್ ಮನ್ಸು ಗಾಯ ಮಾಡ್ಬೇಕು ಅಂತ ನಾನು ಏನು ಮಾಡ್ಲಿಲ್ಲ. ನನ್ನ ಕ್ಷಮಿಸ್ಬಿಡು ಪ್ಲೀಸ್. ನಾನು ಏನ್ ಬೇಕಾದ್ರೂ ಸಹಿಸ್ಕೋತೇನೆ. ಆದ್ರೆ ನೀನ್ ಮಾತ್ರ ನನ್ನ ದ್ವೇಷಿಸ್ಬೇಡ. ಅದನ್ನ ನನ್ನಿಂದ ಸಹಿಸ್ಕೊಳಕ್ಕಾಗಲ್ಲ. ಮಕ್ಳ ತರ ಮಾತಾಡ್ಬೇಡ. ನಾನಿನ್ನ ಹೇಗ್ ದ್ವೇಷಿಸ್ಲಿ? ಅಪ್ಪ ಅಮ್ಮ ತುಂಬಾ ಗಾಬರಿ ಆಗಿದ್ದಾರೆ. ಬಾ ಮನೆಗೆ ಹೋಗೋಣ. ಅಂಜಲಿ, 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 ಏನಾಯ್ತು? ಅಂಜಲಿ, ನನ್ ಕೈಲಿ ಆಗ್ತಿಲ್ಲ. ಏನಾಯ್ತು? ಅಂಜಲಿ, ಏನಾಯ್ತು? ಗೊತ್ತಿಲ್ಲ, ನನಗ್ ತುಂಬಾ ಭಯ ಆಗ್ತದೆ. ನಿನ್ನ ತಕ್ಷಣ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀರಿ. ಧೈರ್ಯವಾಗಿರು ಅಂಜಲಿ. ಅಂಜಲಿ, ಅಜಯ್, ನನಗ್ ತುಂಬಾ ಭಯ ಆಗ್ತದೆ. ಭಯ ಪಡ್ಬೇಡ ಅಂಜಲಿ, ನಾನು ಇದೀನಿ ತಾನೆ. ಅಜಯ್, ನನ್ನ ಬಿಟ್ಟೆಲ್ಲೂ ಹೋಗ್ಬೇಡ ಪ್ಲೀಸ್. ನಾನು ಎಲ್ಲಿಗೂ ಹೋಗಲ್ಲ. ಧೈರ್ಯವಾಗಿರು. ಹಲೋ, ಪ್ಲೀಸ್ ಹೆಲ್ಪ್. ಇಲ್ಲಿ ಯಾರು ಇಲ್ವಾ? ಯಾರಾದ್ರೂ ಹೆಲ್ಪ್ ಮಾಡಿ ಪ್ಲೀಸ್. ಹಲೋ, ಪ್ಲೀಸ್ ಹೆಲ್ಪ್. ಅಂಜಲಿ, 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 ಧೈರ್ಯವಾಗಿರು ಅಂಜಲಿ. ದೇವ್ರು ನಮ್ಮನ್ನ ಕಾಪಾಡ್ತಾರೆ, ನಮ್ಮನ್ನೆಲ್ಲ ಕಾಪಾಡ್ತಾರೆ. ಧೈರ್ಯವಾಗಿರ. ತುಂಬಾ ನೋವಾಗ್ತದೆ. ಒಂದ್ ವೇಳೆ ಮಗು ಅಜಯ್, ಅಂಜಲಿ, ನಮ್ಮ ಮಗುನ ಜೋಪಾನವಾಗಿ ಪ್ರಪಂಚಕ್ಕೆ ಕರ್ಕೊಂಡು ಬರ್ಬೇಕು. ಅಂಜಲಿ. ಪ್ಲೀಸ್ ಹೆಲ್ಪ್ ಮೀ. ಅಂಜಲಿ, ಅಂಜಲಿ, ಅಂಜಲಿ. ಕಾಪಾಡು ಅಜಯ್, ನನ್ನ ಕಾಪಾಡು. ಅಜಯ್, ಅಜಯ್, ಪ್ಲೀಸ್ ಹೆಲ್ಪ್ ಮೀ.
ಅಂಜಲಿ ನಂಬಿಕೆ ಕಳ್ಕೊಬೇಡ ಅಂಜಲಿ, ಭಯ ಪಡ್ಬೇಡ ಅಂಜಲಿ, ಭಯ ಪಡ್ಬೇಡ ಅಂಜಲಿ. ಪುಷ್ ಪುಷ್, ಧೈರ್ಯವಾಗಿರು ಅಂಜಲಿ. ದೇವ್ರೆ ನನ್ನ ಕ್ಷಮಿಸ್ಬಿಡು ಅಜಯ್, ನನ್ನ ಕ್ಷಮಿಸ್ಬಿಡು. ಧೈರ್ಯವಾಗಿರೆ, ನಾನು ಇದೀನಿ ತಾನೆ, ಧೈರ್ಯವಾಗಿರು, ಧೈರ್ಯವಾಗಿರು ಅಂಜಲಿ. ಅಂಜಲಿ, ನಮ್ಮ ಮಗನ್ ನೋಡು ಅಂಜಲಿ. ಅಂಜಲಿ ಅಂಜಲಿ, ಅಂಜಲಿ ನಮ್ಮ ಮಗನ್ ನೋಡು ಅಂಜಲಿ. ಅಂಜಲಿ, ಐ ಲವ್ ಯು, ಐ ಲವ್ ಯು.